ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಇಂದಿನ ಲಲಿತಾ ಸಹಸ್ರನಾಮದ ನಾಮಗಳ ಅನುಸಂಧಾನದಲ್ಲಿ ಮೂರನೇ ನಾಮವನ್ನು ತೆಗೆದುಕೊಳ್ಳೋಣ. ಶ್ರೀಮತ್ ಸಿಂಹಾಸನೇಶ್ವರಿ, ಇದು ಮೂರನೇ ನಾಮ. ನೋಡಿ, ಈ ಮಹಾರಾಜ್ನಿಗೆ ಆಸೀನಳಾಗಲಿಕ್ಕೆ ಸಿಂಹಾಸನ ಬೇಕೇ ಬೇಕು, ಇದ್ದೇ ಇರುತ್ತಲ್ವಾ. ಈಗ ಒಂದು ಸ್ವಲ್ಪ ಐಶ್ವರ್ಯ ಸಿಕ್ತು ಅಂದ ತಕ್ಷಣ ನೆಲದ ಮೇಲೆ ಕೂತ್ಕೊಳ್ಳೋರು ಸಾಧಾರಣವಾದ ಕುರ್ಚಿಗಳು ಬರುತ್ತೆ. ಆಮೇಲೆ ಹೊರಟು ಒತ್ತುತ್ತೆ ಅಂತ ಸ್ವಲ್ಪ ದುಡ್ಡು ಜಾಸ್ತಿ ಬಂದ ಮೇಲೆ ಸೋಫಾಗಳ ಥರ ಬರ್ತಕ್ಕಂಥದ್ದು. ಆಮೇಲೆ ತೂಗು ಮಂಚದ ಥರ ತೂಗು ಕುರ್ಚಿಗಳು ಸಿಗುತ್ತೆ. ಹೀಗೆ ಸಿಗುತ್ತೆ. ನಮಗೆ ಅದು ಹೆಚ್ಚುಗಾರಿಕೆಯಾಗಿ ಸಿಂಹಾಸನಗಳ ಥರ ತೋರಿಸ್ತಾ ಇದ್ದಾಗ, ಶ್ರೀ ಮಹಾರಾಜ್ಞಿ ಆಗಿರ್ತಕ್ಕಂಥ ಶ್ರೀಮಾತೆಗೆ ವಿಶೇಷವಾಗಿರ್ತಕ್ಕಂಥ ಸಿಂಹಾಸನ ಇರೋದ್ರಲ್ಲಿ ಏನು ಆಶ್ಚರ್ಯ. ಅವಳಿಗೆ ಶ್ರೀಮತ್ ಸಿಂಹಾಸನೇಶ್ವರಿ ಎಂದು ಪ್ರತ್ಯೇಕವಾಗಿ ಹೇಳಲೇಬೇಕೇಕೆ ಅಂದರೆ, ಆ ಜಗನ್ಮಾತೆಯ ಸಿಂಹಾಸನ ಹೇಗೆ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮಸ್ವರೂಪಿಣಿ ಅಂತ ಹೇಳ್ತಾರೆ. ಅವಳಿಗೆ ಬ್ರಹ್ಮ, ವಿಷ್ಣು, ಇಂದ್ರ, ರುದ್ರರು 4 ಕಾಲುಗಳಾಗಿ ಅವುಗಳ ಮೇಲೆ ಜೋಡಿಸಿರ್ತಕ್ಕಂತಹ ಹಲಗೆನೇ ಸದಾಶಿವನಾಗಿದ್ದು, ಆ ಮಹಾ ಅದ್ಭುತವಾಗಿರ್ತಕ್ಕಂತಹ ಸಿಂಹಾಸನವನ್ನು ಏರಿ ಕೂತ್ಕೊಂಡಿದ್ದಾಳೆ ಅಮ್ಮನವರು. ಆ ತಾಯಿಗೆ ಶಕ್ತಿಯನ್ನು ತುಂಬಿದವರು ಪಂಚಬ್ರಹ್ಮರಾಗಿರ್ತಾರೆ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರ್ತಕ್ಕಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಇಂದ್ರಾದಿ ದೇವತೆಗಳು ಆ ಮಹಾಮಾತೆಯ ಸೃಷ್ಟಿಯೇ. ಅಷ್ಟದಿಕ್ಪಾಲಕರಿಗೂ ದಿಕ್ಕುಗಳಿಗೂ ಆಕೆ ಶ್ರೀಮಾತೆ. ಬ್ರಹ್ಮ, ವಿಷ್ಣು, ಮಹೇಶ್ವರಾದಿಗಳೆಲ್ಲ ಪ್ರೇತಗಳಾದ ಸಮಯದಲ್ಲಿ ಸರ್ವ ಸೃಷ್ಟಿ ಬೀಜಗಳನ್ನು ತನ್ನಲ್ಲಿ ನಿಕ್ಷಿಪ್ತಗೊಳಿಸಿಕೊಂಡು ಶ್ರೀಮತ್ ಸಿಂಹಾಸನೇಶ್ವರಿಯಾಗಿ ಕೈವಲ್ಯ ಪದವಿಯನ್ನು ಅಧಿಷ್ಠಿಸಿ ಸ್ಥಿರವಾಗಿರ್ತಕ್ಕಂತಹ ತಾಯಿ ಸಂಹಾರ ಕಾರ್ಯಕ್ರಮವನ್ನು ನಡೆಸ್ತಕ್ಕಂತಹ ಮಹಾಶಕ್ತಿ ಸ್ವರೂಪಿಣಿ. ಆಕೆಯದು ಮಂತ್ರ ಸಿಂಹಾಸನ. ಯಂತ್ರ ತಂತ್ರ ಮಂತ್ರಪೂರಿತವಾಗಿರ್ತಕ್ಕಂತಹ ಅಸಮಾನವಾಗಿರ್ತಕ್ಕಂಥ ಶ್ರೀಚಕ್ರ ಸಿಂಹಾಸನ ಅದು. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತಕ್ಕಂತಹ ಈ 3 ನಾಮಗಳಲ್ಲಿ ಆ ಜಗನ್ಮಾತೆ ಸೃಷ್ಟಿ ಸ್ಥಿತಿ ಲಯಗಳ ಸ್ವಭಾವಗಳನ್ನು ನಮ್ಮ ಮನಸ್ಸಿನ ಮುಂದೆ ನಿಲ್ಲಿಸಿಬಿಟ್ಟಿದ್ದಾರೆ ವಶಿನ್ಯಾದಿ ದೇವತೆಗಳು. ಏಕೆಂದರೆ ಈ 3 ನಾಮಗಳು ಕೂಡ ನಿರಂತರವಾಗಿ ಜಪಿಸಲಿಕ್ಕೆ ನಮಗೆ ಸುಲಭವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸಿಂಹಾಸನ ಅಂದ್ರೇನು ಅಂದರೆ ಒಂದು ಉತ್ತಮವಾದ ಆಸನದಲ್ಲಿ ಕುಳಿತುಕೊಂಡಿರ್ತಕ್ಕಂಥವಳು ಅಂತ, ಅಥವಾ ಸಿಂಹವೇ ವಾಹನವಾಗಿ ಉಳ್ಳವಳು ಸಿಂಹಾಸನೇಶ್ವರಿ. ನೋಡಿ, ನೀವು ದೇವಿ ಪುರಾಣದಲ್ಲಿ ನಮಗೀಗ ಬರುತ್ತೆ, ಏನು ಅಮ್ಮನವರು ಚಾಮುಂಡಿ ಅವತಾರವನ್ನು ತಾಳಿ ಅವಳು ಸಿಂಹನನ್ನು ಏರಿ ಸಿಂಹದ ಮೇಲೆ ಕೂತ್ಕೊಂಡು ಮಹಿಷನನ್ನು ಸಂಹಾರ ಮಾಡ್ತಾಳೆ, ಮಹಿಷಾಸುರನ ಸಂಹಾರ ಮಾಡ್ತಾಳೆ. ಅದರಿಂದ ಅವಳು ಸಿಂಹಾಸನೇಶ್ವರಿ ಅಂತ ಹೇಳಲ್ಪಟ್ಟಿದ್ದಾಳೆ. ಇನ್ನೊಂದು, ಸಿಂಹ ಶಬ್ದಕ್ಕೆ ಹಿಂಸೆ ಅಂತಲೂ ಅರ್ಥ ಆಗ್ಬೋದು. ಸಿಂಹಂ ಹಿಂಸಾ ಅಂತ. ಆಸನ ಅಂದರೆ ಹೊರದೂಡುವುದು. ಈಶ್ವರಿ ಅಂದರೆ ಸಮರ್ಥಳಾದವಳು, ಜಗತ್ತನ್ನು ಸಂಹರಿಸುವವಳು ಅಂತ ಅರ್ಥ ಆಗುತ್ತೆ. ಹೀಗೆ ಸಿಂಹಾಸನೇಶ್ವರಿ ಅಂತ ಕೊಟ್ಟಿರ್ತಕ್ಕಂಥದ್ದು ಅಂತ ನಾವು ತಿಳಿದುಕೊಳ್ಬಹುದು ಅವಳನ್ನು. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ. ಇನ್ನು ಹೃದಯ ಸಿಂಹಾಸನದಲ್ಲಿ ವಿರಾಜಿತಳಾಗಿರ್ತಕ್ಕಂತಹ ವಿಶ್ವೇಶ್ವರಿಯೇ, ರಮಣೀಯವಾದ ಸುಮನಸ್ಸನ್ನು ದಯಪಾಲಿಸಿ ಸಂರಕ್ಷಿಸ್ತಕ್ಕಂಥ ಶ್ರೀಮತಿ ವಿಧಾಯಿನಿಯೇ, ಸೋಮಸೂರ್ಯಾಗ್ನಿಯಲ್ಲಿ ಸುಲೋಚನಾಗಿರ್ತಕ್ಕಂಥ ತ್ರಿನೇತ್ರಳೆ, ಸೋಮಶೇಖರನ ಅರಸಿಯಾಗಿರ್ತಕ್ಕಂಥ ಸೋಮೇಶ್ವರಿಯೇ, ಸಾಮಗಾನ ಪ್ರಿಯರಾಗಿರ್ತಕ್ಕಂಥ ನಿನ್ನನ್ನು ನೇಮದಿಂದ ಸಾಮಗಾನಪೂರ್ವಕವಾಗಿ ಸೇವಿಸ್ತಾ ಇದ್ದೇನೆ. ಕೃಪೆ ಮಾಡಿ ಪಾಮರರನ್ನು ಪ್ರಜ್ಞಾನದ ಜಾಗೃತಿಯ ಮೂಲಕ ಉದ್ಧರಿಸುವಂಥ ನಿನ್ನ ಪಾದಕಮಲಗಳಿಗೆ ನಮಿಸ್ತಾ ಇದ್ದೇನೆ ಅಂತ ಈ ಸ್ತೋತ್ರದ ಭಾಷ್ಯದಲ್ಲಿ ಬರೆದಿರ್ತಕ್ಕಂಥದ್ದು. ಅಂದರೆ ಜಗದೀಶ್ವರಿಯಾಗಿರ್ತಕ್ಕಂಥ ಶ್ರೀಮಾತೆಯನ್ನು ಶ್ರೀಮತ್ ಸಿಂಹಾಸನೇಶ್ವರಿ ಎಂಬ ನಾಮದಿಂದ ನಾವು ಅನುಸಂಧಾನ ಮಾಡ್ತಾ ಇದ್ದೀವಿ. ನಮ್ಮ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನಳಾಗಿರ್ತಕ್ಕಂಥ ದೈವಿ ಶಕ್ತಿಯನ್ನು, ನಮ್ಮ ಸಾಮ್ರಾಜ್ಯವನ್ನೆಲ್ಲ ಆಳ್ತಾ ಇದ್ದಾಳೆ ಅಂತಕ್ಕಂಥದ್ದೇ ಸಾರಾಂಶದ ಈ ಪದದ ಅರ್ಥವಾಗಿದೆ. ಕೆಲವು ಕಡೆ
ಶ್ರೀಮತ್ ಸಿಂಹಾಸನೇಶ್ವರಿ ಅಂತಕ್ಕಂಥದ್ದಿದೆ. ಇಲ್ಲಿ ಏನಂದರೆ ವಿಶ್ವದ ಸಮಸ್ತ ಜೀವಕೋಶಗಳ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನಳಾಗಿರ್ತಕ್ಕಂಥವಳು, ಚೈತನ್ಯ ಸ್ವರೂಪಿಣಿಯಾಗಿರ್ತಕ್ಕಂಥ ಈಶ್ವರಿ. ಮತ್ತು ಸಕಲ ಐಶ್ವರ್ಯಗಳು, ಎಲ್ಲ ಐಶ್ವರ್ಯಗಳಿಗೂ ಗುರುತಿಸಲ್ಪಡಬೇಕಾದ್ರೆ ಪ್ರಜ್ಞೆ ಜಾಗೃತವಾಗಿರಬೇಕು. ಆ ಮಹಾಪ್ರಜ್ಞೆಯೇ ಶ್ರೀದೇವಿ. ಶ್ರೀ ಅಂದ್ರೇ ಸಿರಿ, ಪ್ರಜ್ಞೆಯೇ ನಿಜವಾದ ಐಶ್ವರ್ಯ. ಹಾಗೂ ಆ ಪ್ರಜ್ಞೆ ಜಾಗೃತವಾಗಬೇಕಾದ್ರೆ ಸಾಕ್ಷಾತ್ ಪ್ರಜ್ಞಾಸ್ವರೂಪಳಾಗಿರ್ತಕ್ಕಂಥ ದೇವಿಯನ್ನು ಆರಾಧಿಸಲೇಬೇಕು ಅಂತಕ್ಕಂಥ ಸಂದೇಶವನ್ನು ಇದರಲ್ಲಿ ನೀಡಲಾಗಿದೆ. ಧನ್ಯವಾದಗಳು.